ಈಗ ನಾನು ಕಲಿತ್ರೆ ನೀವು ತಹಶೀಲ್ದಾರ್ಗೆ ಅವ್ರಿಗೆಲ್ಲ ಫೋನ್ ಮಾಡ್ಕೊಂಡು ಆಮೇಲೆ ನಾವು ಹೋಗೋದ ಬೇಡ ಅಂತ ಕೇಳ್ಬಿಟ್ಟು ಅವನಿಗೆ ಬಂದವರಿಗೆ ಇಲ್ಲ ಅಲ್ಲ 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 ನೀನು ಅಷ್ಟು ಭಯ ಇದ್ರೆ ಹೇಳು. ಇಲ್ಲ ಸರ್ ನಾನು ದಯವಿಟ್ಟು ನಮ್ಮನ್ನು ಕರಿಬೇಡಿ, ನನಗಿಲ್ಲಿ ಭಯ ಇದೆ, ನಿಮ್ಮನ್ನು ಮಾತಾಡೋಕ್ಕೆ ಅಂತ ಹೇಳು. ಇಲ್ಲ ಸರ್ ಮತ್ತೆ ಇನ್ನೇನಂತೆ ತಹಶೀಲ್ದಾರ್ ಅಂತ ಏನಕ್ಕೆ ಬರುತ್ತೆ ಅದಕ್ಕೆ ಲೆಟರ್ ಬಂದಿತ್ತು ಸರ್ ನನಗೆ ತಹಶೀಲ್ದಾರ್ ಹತ್ರ ಏನಕ್ಕೆ ಬಂದಿದೆ ಅದೇ ನನಗೆ ಸಾಧ್ಯ ಇಲ್ಲ ಸರ್ ಅವ್ರ ಲೆಟರ್ ನಮಗೆ ಫಾರ್ವರ್ಡ್ ಮಾಡಿದ್ರು ಸರ್. ಅಲ್ಲ ತಹಶೀಲ್ದಾರ್ ಹತ್ರ ಹೋಗಿ ಎತ್ಕೊ ಬಂದೆ ಅಂತ ಹೇಳ್ತಾ ಇದೆಯಲ್ಲ, ಅವರು ಲೆಟರ್ ನಮಗೆ ಫಾರ್ವರ್ಡ್ ಮಾಡಿದ್ರು. ಇವಾಗ ತಹಶೀಲ್ದಾರ್ ಏನಕ್ಕೆ ಬರ್ತಾರೆ ಮಧ್ಯದಲ್ಲಿ ಅದೇ ನನಗೆ ನಾನು ಕರೆದ ಮೇಲೆ ನೀನು ಯಾಕೆ ತಹಶೀಲ್ದಾರ್ ಅದು ಇದು ಅಂತ ಇದೆಯಾ? ಮನೇನು ಬೇಕಾಗಿತ್ತು ಆ ಟೈಮಲ್ಲಿ ನಾನೇ ಇದು ಮಾಡಿದ್ದು ಅಂತ ಹೇಳಿ ಲೆಟರ್ ಸಂಖ್ಯೆ ಬಂದ್ಬಿಟ್ಟು ಲೆಟರ್ ಏನಾಗಿದೆ ಏನು ಸ್ಟ್ರೈಕ್ ಓಪನ್ ಅದೇನೋ ಮನೆಯಲ್ಲ ಆಯ್ತಪ್ಪ. ಇವಾಗ ನೀನು ಇಂಜಿನಿಯರಿಂಗ್ ಸೆಕ್ಷನ್ ಅವರು ರೈಲ್ವೆ ಇಂಜಿನಿಯರಿಂಗ್ ಟೆಕ್ನಿಕಲ್ ಆಗಿ ನೀವು ಕೊಟ್ಟಿದ್ದಾರಾ ಇದು ಮತ್ತೆ ನೀವು ಯಾಕೆ ಅಷ್ಟು ಮಾತ್ರ ಇದು. ಇವಾಗ ನಿಮ್ಮ JCB ಹೋಗಿ ಓಪನ್ ಮಾಡಿದ್ದಲ್ಲ, ನಿಮ್ಮ JCB ಎತ್ಕೊಂಡು ಹೋಗಿ ಅದೇನೇನು ಹಾಕ್ಬೇಕು ಬಂದ್ ಮಾಡಿ ಇದು ಮಾಡ್ತಾರೆ. ರೋಡ್ ಬಂದ್ ಮಾಡಬೇಕು, ರೋಡ್ ಬಂದ್ ಮಾಡಿ ಫ್ಲೈಓವರ್ ಬಂದ್ ಮಾಡಬೇಕು, ವಿತಿನ್ ಹಾಫ್ ಅನ್ ಅವರ್ 1 ಅವರ್ ಫ್ಲೈಓವರ್ ಬಂದ್ ಮಾಡಬೇಕು. ಈಗ ಹಂಗಾದ್ರೆ ಈ ರೋಡ್ ಐದು ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟರೆ ನೀವು ಆಕ್ಷನ್ ತಗೊಳ್ತೀರಾ? ನೀವು ಒಂದು ಲೆಕ್ಕ ಬರೆಯಪ್ಪ. ಸರ್ ನೀವು ಇದು ಹೆಂಗೆ ಇದು ಮಾಡಿದ್ರು ಅಂತ ಯಾರು ಹೇಳಿದ್ರೆ ಕೇಳಿದ್ರೆ ಹೆಂಗೆ ಇದು ಮಾಡಿದ್ರು ಇದು ಹೆಂಗಪ್ಪ ಹೊಡೆದಾಕಿ ಮಾಡ್ತಾರೆ. ಈಗ ಕ್ಲೋಸ್ ಮಾಡ್ತೀರಾ? ಅಲ್ಲ ನಾನೇ ಕೊಡ್ತೀನಿ, ಬೇರೆ ಯಾರು ಬೇಡ. ಈಯಪ್ಪ ಅವ್ರು ಲೆಕ್ಕ ನಾನೇ ಕೊಡ್ತೀನಿ, ಮಾಡ್ತೀರಾ? ಈ ತಹಸೀಲ್ದಾರ್ ಹೇಳಿದ್ದಾರೆ, ತಹಸೀಲ್ದಾರ್ದು ರೈಲ್ವೆ ಬಿಡಿಸೋದು ಏನು ಸರ್ ಸಂಬಂಧ? ರೈತ ಸಂಘ ಅವ್ರು ಕೊಟ್ಟಿದ್ರೆ ಎಲ್ಲ ಯಾರು ಕಂಪ್ಲೇಂಟ್ ಕೊಟ್ಟರು ನೀವು ಆಕ್ಷನ್ ತಗೊಂತೀರಾ? ಯಾಕೆ ಹಿಂಗೆ ಮಾಡ್ತಾ ಇದ್ರೆ ನಮ್ಗೆ ಅರ್ಥ ಆಗ್ತದೆ. ಯಾರು ಬರೋದಿಲ್ಲ ಅಂತ ಈಗ ಅವ್ರ ಟೆಕ್ನಿಕಲ್ ಆಗಿ ಅಲ್ಲಿ ಏನು ಆಗಿಲ್ಲ ಅಂತ ಹೇಳ್ತಾರೆ. ಇನ್ನು ನಾವು 5 to 6 days ಕ್ಯೂರಿಂಗ್ ವಾಟರ್ ಟ್ಯಾಂಕ್ ಅಲ್ಲೇ ಇದೆ, ಕ್ಯೂರಿಂಗ್ ಮಾಡೋ ಗೋಣಿ ಚೀಲ ಅಲ್ಲೇ ಇದ್ದಾವೆ. ಯಾರೋ ಓಪನ್ ಮಾಡಬೇಕಂದ್ರೆ ನೀವು ಹೆಂಗೆ ಮುನ್ಸಿಪಾಲಿಟಿ ಓಪನ್ ಮಾಡ್ಬಿಡ್ತೀರಾ ಸರ್? ಈಗ ಎಂದಿನಲ್ಲಿ ಕನ್ನಡ ವಸ್ತಪ್ಪ ತೆಲುಗುನ ಇನ್ನು ಎಂದಿನಲ್ಲಿ ನಾವು ಕ್ಯೂರಿಂಗ್ ಐತೆ ಇನ್ನ 3 days ಅಂತಂದ್ರೆ ಅದಾದ್ಮೇಲೆ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. ಈ ಕೆಲಸ ಮಾಡಿ ಈ ಮನುಷ್ಯ ನೀವು ಸಿಬ್ಬಿಂದಿಗೆ ಅದೇನು G32 G2 G2 వేసి ఏం చెప్పింది వేరే ఆఫీసర్ సూచన అది వచ్చి చూసినాక నువ్వు దాన్ని వేస్తావు కదా, ఇప్పుడు వాళ్ళకి ఫోన్ చేసి చెప్తావు నువ్వు ఇదంతా అయింది క్యూర్ అయితే వచ్చి చూడండి అని క్యూరింగ్ అయినా తిరిగి ఇన్ఫార్మ్ చేస్తారు కదా, ಕರೆಕ್ಟಾ? ಅರ್ಥ ಮಾಡ್ಕೋ. ಅವ್ರು ಬಂದು ನೋಡಿ ಟೆಕ್ನಿಕಲ್ ಆಗಿ ಎಲ್ಲ ಕರೆಕ್ಟ್ ಅಂದ್ಮೇಲೆ ನೀನು ಓಪನ್ ಮಾಡು. ಓಪನ್ ಮಾಡಿದ್ರೆ ಬರಲ್ಲ. ಅದು ಬಿಟ್ಟು ನೀನು ಹತ್ತು ಮಾಡಿದ್ರೆ ನೀವು JCB ಯಾವ ಮೇಸ್ತ್ರಿ ಕೇಳಿದ ಅದಕ್ಕೆ ಕಳಿಸ್ಬಿಟ್ಟೆ ಅಂತ ಆಕ್ಷನ್ ತಗೋದ್ರೆ ಯಾರೋ 7 ಬಂದಲ್ಲ ಯಾರು ಏನು ಎಷ್ಟು ಅದೇ ಆಕ್ಷನ್ ತಗೊಂತೀರ ನೋಡು ಹೆಂಗಪ್ಪ ಹೋಗಿ ಓಪನ್ ಮಾಡಿದ್ರೆ ಸರ್ ಮುನ್ಸಿಪಾಲಿಟಿಯಿಂದ ಹೋಗ್ಬಿಟ್ಟು JCB ಒಂದು ಅಷ್ಟು ಜನ ಸಾರ್ವಜನಿಕರು ಫೋನ್ ಮಾಡಿ ಒಂದು 10-15 ದಿನ ಹಿಂದೆ ಇದು ಓಪನ್ ಆಗಿದೆ, ಸ್ವಲ್ಪ ಟ್ರಯಲ್ ರನ್ ಅಂತ ಏನೋ ಮಾಡ್ತಾ ಇದ್ದಾರೆ ಅಂತ ಏನೋ ಗೊತ್ತಾಯಿತು. ಮತ್ತು ಓಡಾಡಿದಾಗ ರೋಡ್ ಅಂಡ್ಯುಲೇಷನ್ ಇದೆ, ಎತ್ತು ಬೀಳ್ತಾ ಇದೆ, 2 ವೀಲರ್ಗಳು ಆಟೋಗಳು ಅಂತ ಹೇಳಿದಾಗ ಏನು ಶುಭಮ್ ಅಂತ ಏನು ಇಂಜಿನಿಯರ್ ಇದ್ದಾರೋ ಇದಕ್ಕೆ ಗತಿಶಕ್ತಿ ಇಂಜಿನಿಯರು ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಹೋದ ವಾರ ಮಂಗಳವಾರ ಬಂದು ಇದನ್ನು ಇನ್ಸ್ಪೆಕ್ಷನ್ ಮಾಡಿ GB32 ಏನಪ್ಪ GP2 ಅಂತ ಒಂದು ಕೆಮಿಕಲ್ ಹಾಕಿ ಆಮೇಲೆ ಅದನ್ನು ಇದು ಲೆವೆಲ್ ಮಾಡೋಕ್ಕೆ ಇದು ಕೊಟ್ಟರು, ಆರ್ಡರ್ಸ್ ಕೊಟ್ಟಿದ್ದಾರೆ. ಗುರುವಾರ ಮತ್ತು ಶುಕ್ರವಾರ ಅದನ್ನು ಕಾಂಟ್ರಾಕ್ಟರ್ ಕಂಪ್ಲೀಟ್ ಮಾಡಿದ್ದಾನೆ. ಅದಕ್ಕೊಂದು ವಾರ ದಿನ ಅದನ್ನು ಕ್ಯೂರಿಂಗ್ ಮಾಡಬೇಕು ಅಂತ ಇದ್ದಾಗ ಇವತ್ತು ಬೆಳಿಗ್ಗೆ ನಮ್ಮ ಮುನ್ಸಿಪಾಲ್ಟಿ JCB ಮತ್ತು ಪೊಲೀಸ್ ಅವರು ಮತ್ತು ಏನೋ ಹೋಗಿ ಅಲ್ಲಿ ತೆರವುಗೊಳಿಸಿದ್ದಾರೆ. ಅಲ್ಲಿ ಶಾಸಕರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಒಂದು ಏನು ಮಾಹಿತಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅದು ಏನು ಕ್ಯೂರ್ ಆಗಬೇಕು 5-6 ದಿನ ಅದು ಕ್ಯೂರ್ ಆಗಲಿ. ಅದಾದಮೇಲೆ ಟೆಕ್ನಿಕಲ್ ಆಗಿ ಮತ್ತು ಇಂಜಿನಿಯರ್ಸ್ ಬಂದು ಗತಿಶಕ್ತಿ ಇಂಜಿನಿಯರ್ಸ್ ಬಂದು ಟೆಕ್ನಿಕಲ್ ಆಗಿ ಅದನ್ನು ಇದು ಸೂಟಬಲ್ ಫಾರ್ ಮೋಟ್ರಬಲ್ ವೆಹಿಕಲ್ಸ್ ಅಂತ ಹೇಳಿದ ಮೇಲೆ ಆಮೇಲೆ ಅದನ್ನು ಓಪನ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇವಾಗ ಪೊಲೀಸ್ ಅವ್ರಿಗೂ ಒಂದು ಮಾತು ಹೇಳ್ತೀನಿ, ಮತ್ತು ಇಲ್ಲಿ ನಮ್ಮ ಮುನ್ಸಿಪಲ್ ಕಮಿಷನರ್ ಬಂದಿರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಅವ್ರು JCBನ ಹೋಗ್ತಾ ಇದ್ದಿರೋದು, ನೀವೇ ಎತ್ಕೊಂಡೋಗಿ ಮತ್ತೆ ವಾಪಸ್ ಬಂದ್ ಮಾಡಿ ಅಂತ ಹೇಳ್ತಾ ಇದ್ದೀನಿ.
ಇಷ್ಟು ಮಾಹಿತಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಅಧಿಕೃತವಾಗಿ ಏನು ನರೇಂದ್ರ ಮೋದಿ ಅವರು ಏನು ಒಂದು ಇದಕ್ಕೂ ಮಾಡಿದಾರೋ, ಈ LC 166ನ ಏನು ಒಂದು ಫ್ಲೈಓವರ್ ಮಾಡಬೇಕಂತಿದ್ರು, ನಮ್ಮ ಹಿಂದಿನ ಸಂಸದರು ಮುನ್ಸ್ವಾಮಿ ಅವರು ಅದಕ್ಕೆ ಚಾಲನೆ ನೀಡಿ ಅದನ್ನು ಇದು ಮಾಡಿದ್ರು. ಜನಕ್ಕೆ ಉಪಯೋಗ ಆಗಬೇಕು ಅಂತ ನಾವು ಕೆಲಸ ಮಾಡ್ತಾಯಿದ್ದೀವಿ. NDA ಸರ್ಕಾರ ನಾವೇನು ಅವ್ರಿಗೆ ಕಷ್ಟ ಕೊಡಬೇಕು ಅಂತಲ್ಲ. ಏನು ಹೆಚ್ಚು ಕಡಿಮೆ ಆಯಿತು ಅಂತ ಇದೇ ನಮ್ಮ ಕಾಂಗ್ರೆಸ್ ಮುಖಂಡರು ಒಂದಷ್ಟು ಜನ ಫೋನ್ ಮಾಡಿದರು, BJP ಮುಖಂಡರು, ನಮ್ಮ ಹುಡುಗರು ಎಲ್ಲ ಫೋನ್ ಮಾಡಿದಾಗ ಏನು ಎದ್ದು ಬೀಳ್ತಾ ಇದೆ, ಸ್ವಲ್ಪ ಪಂಪಿ ರೋಡ್ ಅಂತಾಗಿದೆ, 2 ವೀಲರ್ಸ್ ಹೋದಾಗ ಎದ್ದು ಬೀಳ್ತಾ ಇದೆ ಅಂತ ಹೇಳಿದಾಗ ಅದನ್ನು ಮತ್ತೆ ನಾನು ಇದು ಮಾಡಿದ್ದಕ್ಕೆ ಬಂದು ಮಾಡಿರೋದು. ಏನು ಒಂದು ಸತಿ ಓಪನ್ ಮಾಡಿಬಿಟ್ರೆ ಟ್ರಾಫಿಕ್ ಮತ್ತೆ ಅದು ಪ್ರಿಪೇರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನೂ ಒಂದು ನಮ್ಮ ಸಾರ್ವಜನಿಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಇನ್ನೂ ಒಂದು ವಾರ ಹಂಗೆ ಇರ್ರಿ, ಅದನ್ನು ಕರೆಕ್ಟಾಗಿ ಲೆವೆಲ್ ಮಾಡಿ ಆಮೇಲೆ ಅದನ್ನು ಓಪನ್ ಮಾಡಿಸ್ತೀವಿ ಸಾರ್ವಜನಿಕರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಧಿಕೃತವಾಗಿ ಯಾವಾಗ 5 ದಿನ ಅದನ್ನು ಕ್ಯೂರ್ ಮಾಡಬೇಕು ಅಂದರೆ ಅದಾಗಿದ್ದ ತಕ್ಷಣ ಅಕಸ್ಮಾತ್ ಏನಾದರೂ ಮಂತ್ರಿಗಳು ಬಂದರೆ ಸೋಮಣ್ಣ ಸಾಹೇಬರು ಯಾಕಂದ್ರೆ ಬರ್ತೀನಿ ಅಂತ ಹೇಳಿದರು, ಇದನ್ನು ಇನ್ಫಾರ್ಮೇಷನ್ ಹೋದಾಗ ಮತ್ತೆ ಅದಕ್ಕೆ ಇವತ್ತು ನಾಳೆ ಇವತ್ತು ಇದ್ದಿದ್ದು ಇನಾಗ್ರೇಷನ್ನು, ಅದನ್ನು ಏನು ಮತ್ತೆ ಇನ್ನು 4-5 ದಿನ ಅಂತಾಗ ಒಂದು 20, 21, 22 ಆಗುತ್ತೆ ಅಂತ ಹೇಳಿದ ಮೇಲೆ ಅದಕ್ಕೆ ಮತ್ತೆ ಹಂಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಇದಾಗಿದ್ದ ತಕ್ಷಣ ಅವ್ರಿಗೂ ಒಂದು ಮಾತು ಹೇಳಿ ಇನ್ನೂ ಒಂದು 4-5 ದಿನದಲ್ಲಿ ರೆಡಿ ಆಗುತ್ತೆ ಅಂತೇಳಿ, ಅಕಸ್ಮಾತ್ ಏನೋ ಇದ್ದರೆ ಮಾಡ್ತೀವಿ. ಫೋನ್ ಮುಖಾಂತರ ಮಾತಾಡಿ PS ಮಾತಾಡಿದ್ರೆ ಡೆಲ್ಲಿಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಫೋನ್ ಮುಖಾಂತರ ಮಾತಾಡಿ ಯಾವತ್ತು ಅವರು ಡೇಟ್ ಕೊಡ್ತಾರೋ ಆವತ್ತು ಓಪನ್ ಮಾಡಿಸ್ತೀವಿ.